ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಬಿಜೆಪಿ ರಿಪೋರ್ಟ್ ಜೆಡಿಎಸ್ಗೆ ಬಿಗ್ ಶಾಕ್. ಮೈತ್ರಿಯಲ್ಲಿ ಮೂಡುತ್ತಾ ಮಹಾಬಿರುಕು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರ ಅಡ್ಡ ಮತದಾನದ ವಿಚಾರ ಹಾಗೆ ಬಿಜೆಪಿ ಹಾಗೂ ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಗೆರೆ ದಾಟಿದ್ದು ಯಾರಂತ ಕಂಡುಹಿಡಿಯೋದಕ್ಕೆ ಬಿಜೆಪಿ ಸಮಿತಿಯನ್ನ ರಚಿಸಿತ್ತು. ಎಂಎಲ್ಸಿ ಸಿಟಿ ರವಿ ನೇತೃತ್ವದ ಸಮಿತಿ ಈ ಬಗ್ಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಆಂತರಿಕ ವರದಿಯನ್ನ ನೀಡಿದೆ. ಈ ರಿಪೋರ್ಟ್ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಮಹಾ ಬಿರುಕು ಮೂಡೋದಕ್ಕೆ ಕಾರಣವಾಗಿದೆ. ಜೆಡಿಎಸ್ ಹೆಸರು ಮೈತ್ರಿಯಲ್ಲಿ ಈಗ ಮುನಿಸು ಶುರುವಾಗಿದೆ. ಬಿಜೆಪಿ ವರದಿಯಲ್ಲಿ ಎನ್ಡಿಎ ಮೈತ್ರಿಗೆ ಸೇರಿದ್ದ ಬಿಜೆಪಿ ಜೆಡಿಎಸ್ 12 ಮತದಾನಗಳಲ್ಲಿ 1 ಅಸಿಂಧುವಾಗಿದೆ ಎಂದು ಉಲ್ಲೇಖಿಸಲಾಗಿತ್ತು. ಬಿಜೆಪಿ ಈ ರಿಪೋರ್ಟ್ನಲ್ಲಿ ಜೆಡಿಎಸ್ ಹೆಸರನ್ನ ಎಳೆದು ತಂದಿದ್ದು, ಈ ವರದಿ ಉಲ್ಲೇಖವೇ ಮೈತ್ರಿಕೂಟದ ಮುನಿಸಿಗೆ ಕಾರಣವಾಗಬಹುದು ಎನ್ನಲಾಗ್ತಾ ಇದೆ. ಸತ್ಯಶೋಧನಾ ವರದಿ ಏನಿದೆ ಅಂತ ನೋಡೋದಾದ್ರೆ, ಅಡ್ಡ ಮತದಾನ ಬಿಜೆಪಿಯಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದ್ದು. ಸತ್ಯಶೋಧನಾ ಸಮಿತಿಯ ವರದಿ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಸಂಚಲನವನ್ನ ಮೂಡಿಸಿದೆ. ವರದಿಯಲ್ಲಿ ಬಿಜೆಪಿಯಿಂದ 3 ಅಡ್ಡ ಮತದಾನ ಹಾಗೇನೆ 1 ಅಸಿಂಧು ಮತ ಚಲಾವಣೆಯಾಗಿದೆ ಎಂದು ಉಲ್ಲೇಖವಾಗಿದೆ. ಅಷ್ಟೇ ಅಲ್ಲದೆ ಮೈತ್ರಿ ಪಕ್ಷವಾದಂತಹ ಜೆಡಿಎಸ್ನಿಂದ 8 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂದು ರಿಪೋರ್ಟ್ನಲ್ಲಿ ಬರೆಯಲಾಗಿದೆ ಎಂದು ಒಂದಷ್ಟು ಕಡೆಗಳಲ್ಲಿ ವರದಿ ಮಾಡಿದೆ. ಜೆಡಿಎಸ್ ನಾಯಕರಲ್ಲಿ ಬೇಸರ ಈಗಾಗಲೇ ಶುರುವಾಗಿದೆ. ಬಿಜೆಪಿ ನಾಯಕರ ಈ ಒಂದು ಹೇಳಿಕೆಗಳು, ಈ ಬಿಜೆಪಿ ನಾಯಕರೆಲ್ಲ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಆ ಒಂದು ಹೇಳಿಕೆಗಳಿಂದ ಜೆಡಿಎಸ್ ನಾಯಕರನ್ನ ಕೆರಳಿಸಿದೆ. ಯಾವುದೇ ಸಾಕ್ಷ್ಯ ಹಾಗೆ ಪುರಾವೆಗಳಿಲ್ಲದೆ ಜೆಡಿಎಸ್ ಶಾಸಕರ ಹೆಸರನ್ನ ಈ ವಿವಾದದಲ್ಲಿ ಎಳೆದು ತಂದಿದ್ದು ಪಕ್ಷದ ನಾಯಕರಲ್ಲಿ ತೀವ್ರ ಬೇಸರ ಮೂಡಿಸಿದೆ ಎನ್ನಲಾಗ್ತಾ ಇದೆ. ಬಿಜೆಪಿ ವರದಿಯಿಂದ ಮೈತ್ರಿಯಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಎಲ್ಲ ವಿಚಾರಗಳಿಂದ ಬಿಜೆಪಿ ಈ ಒಂದು ಮೈತ್ರಿ ಏನಿದೆ, ಮೈತ್ರಿಯಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೆಡಿಎಸ್ ಶಾಸಕರ ಮೇಲೂ ಕೂಡ ಮೂಡಿಸಿದೆ ಅನುಮಾನ. ಬಿಜೆಪಿ ನಾಯಕರ ಆರೋಪಗಳಿಂದಾಗಿ, ಈ ಬಿಜೆಪಿ ನಾಯಕರು ಏನೆಲ್ಲ ಆರೋಪ ಮಾಡ್ತಿದ್ದಾರೆ, ಈ ಒಂದು ಆರೋಪಗಳಿಂದಾಗಿ ಜೆಡಿಎಸ್ ಶಾಸಕರ ಮೇಲೆ ಅನುಮಾನವನ್ನ ಮೂಡಿಸುವಂತಾಗಿದೆ. ಇದರಿಂದ ಕೆಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನ ಪ್ರಮುಖ ಶಾಸಕರು ತಮ್ಮ ಪಕ್ಷದ ವರಿಷ್ಠರಾದಂತಹ ಎಚ್.ಡಿ. ದೇವೇಗೌಡ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಬಳಿ ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಮೈತ್ರಿ ಧರ್ಮಕ್ಕೆ ಬಿಜೆಪಿ ನಾಯಕರು ಧಕ್ಕೆ ತಂದಿರುವಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತ ಜೆಡಿಎಸ್ ಶಾಸಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರ ಆರೋಪಕ್ಕೆ ಕಡಿವಾಣ ಹಾಕುವಂತೆ ಉಭಯ ಪಕ್ಷಗಳ ಹಿರಿಯ ನಾಯಕರು ಕೂಡ ಸೂಚನೆ ನೀಡಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ಈ ವರದಿ ಬಳಿಕ ಮೈತ್ರಿಕೂಟದಲ್ಲಿ ಬಿರುಕು ಮೂಡುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಆದರೆ ಈ ಉಭಯ ನಾಯಕರು ಮಾತ್ರ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಬಿಂಬಿಸ್ತಾ ಇದ್ದಾರೆ. ಬಿಜೆಪಿ ರಿಪೋರ್ಟ್ ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ಆಲ್ರೆಡಿ ಈ ಒಂದು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮೈತ್ರಿಯಲ್ಲಿ ಈಗ ಮಹಾ ಬಿರುಕು ಮೂಡುವಂಥದ್ದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರು ಕೂಡ ಅಡ್ಡ ಮತದಾನದ ವಿಚಾರವಾಗಿ ಬಿಜೆಪಿ ಹಾಗೆ ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕಾದು ನೋಡಬೇಕು ಇದೇನೆಲ್ಲ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.